ಓಂ ನಮೋ ಭಗವತೆ ವಾಸುದೇವಾಯ. ಈಗ 11ನೇ ಸಂಚಿಕೆಗೆ ನಾವು ಬಂದಿದ್ದೇವೆ. 10ನೇ ಸಂಚಿಕೆಯಲ್ಲಿ ಸಾಮಾನ್ಯ ಜನರು ಕರ್ಮ ಯೋಗದಲ್ಲಿ ಜನರಿಗೆ ಯಾವೆಲ್ಲ ಯಜ್ಞಗಳನ್ನು ಯಾಕೆ ಹೇಳಲಾಗಿದೆ ಅನ್ನೋದನ್ನು ತಿಳಿದುಕೊಂಡಿದ್ದೇವೆ. ಈಗ 4ನೇ ಅಧ್ಯಾಯ, ಇಲ್ಲಿಯೂ ಯಜ್ಞದ ಪ್ರಸ್ತಾಪ ಬಂದಿದೆ. ಜ್ಞಾನ ಯೋಗ, ಜ್ಞಾನ ಕರ್ಮ ಸನ್ಯಾಸ ಯೋಗ ಎಂದು ಹೇಳುತ್ತಾರೆ. ಇಲ್ಲಿ ಆಧ್ಯಾತ್ಮಿಕ ನೆಲೆಯಲ್ಲಿ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಅಥವಾ ಆ ದೃಷ್ಟಿಕೋನದಲ್ಲಿ ಆಲೋಚಿಸುವ ಓರ್ವ ಮನುಷ್ಯ ಅಂತಃಕರಣದಲ್ಲಿ ಹೇಗೆ ಮತ್ತು ಯಾವ ಯಜ್ಞವನ್ನು ಮಾಡಬೇಕು ಎಂಬ ವಿಷಯವನ್ನು ಸೂಚಿಸಲಾಗಿದ್ದು, ಇದರ ವಿವರಣೆಯನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ಸ್ವಾಗತ. ಎಂದಿನಂತೆ ನನ್ನ ಜೊತೆ ಸಂವಾದದಲ್ಲಿ ಭಾಗವಹಿಸಲು ಬಂದಿದ್ದಾರೆ ನನ್ನ ತಂದೆಯವರಾದ ಪ್ರೊಫೆಸರ್ GN ಭಟ್ ಅವರು. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ನೇರವಾಗಿ ಪ್ರಶ್ನೆಗೆ ಹೋಗುತ್ತಿದ್ದೇನೆಪ್ಪ. ಈಗಾಗಲೇ ಹೇಳಿದ್ದೇನೆ, ಆಧ್ಯಾತ್ಮಿಕ ನೆಲೆಯಲ್ಲಿ ಸ್ಪಿರಿಚುವಲ್, ಅದರಲ್ಲಿ ಆ ಒಂದು ಪದದಲ್ಲಿ ಸಾಗುವವನು ಅಂತಃಕರಣದಲ್ಲಿ ಯಜ್ಞವನ್ನು ಯಾವುದನ್ನು ಹೇಗೆ ಮಾಡಬೇಕು? ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. 10ನೇ ಸಂಚಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಬರುವ ಏವಂ ಪ್ರವರ್ತಿತಂ ಚಕ್ರಂ ಅನ್ನುವ ಒಂದು ಭೌತಿಕವಾದ ಯಜ್ಞಗಳು ಯಾವ್ಯಾವ ದೃಷ್ಟಿಯಿಂದ ಇದೆ ಅಂತ ಹೇಳೋದನ್ನು, ಅದನ್ನು ಹೇಗೆ ಮಾಡಬೇಕು, ಮತ್ತು ಪಂಚಯಜ್ಞಗಳು ಅಂದರೆ ಯಾವ್ಯಾವ್ಯಾವು, ಆ ಪಂಚಯಜ್ಞದಲ್ಲಿ ಇನ್ನೊಂದು ಬಂದಿರ್ತದೆ, ಅದನ್ನು ನಾನೆಲ್ಲ ಹೆಚ್ಚು ಉಲ್ಲೇಖ ಮಾಡಲಿಲ್ಲ. ಉದಾಹರಣೆಗೆ ಈ ಪಿತೃಯಜ್ಞಗಳೂ ಬರ್ತವೆ, ದೈವಯಜ್ಞಗಳೂ ಬರ್ತವೆ, ಹಾಗೆಯೇ ಅತಿಥಿಯನ್ನು ಸತ್ಕಾರ ಮಾಡುವಂತಹದ್ದು ಒಂದು ಯಜ್ಞ. ಈ ಎಲ್ಲ ಯಜ್ಞಗಳು ಕೂಡ ಅಲ್ಲಿ ಬರ್ತವೆ, ಪ್ರಸ್ತಾಪ ಮಾಡಿದ್ದೇವೆ. ಈಗ 4ನೇ ಅಧ್ಯಾಯದಲ್ಲಿ ಈ ಆಂತರಂಗಿಕವಾದ ಒಂದು ಯಜ್ಞ ಅಂತ ಇದನ್ನು ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದರೆ ನೋಡಿ, ಇಲ್ಲಿ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಈ ಶ್ಲೋಕವನ್ನು ಹಿಂದಕ್ಕೂ ಉಲ್ಲೇಖ ಮಾಡಿದ್ದೇನೆ. ಈ ಜ್ಞಾನದಲ್ಲಿ ನೆಲೆಸಿರುವಂತಹ ಮನಸ್ಸುಳ್ಳಂತಹವನು, ಅವನು ಸಂಘದಿಂದ ಬಿಡುಗಡೆ ಹೊಂದಿಕೊಂಡು ಕೇವಲ ಜ್ಞಾನಕ್ಕಾಗಿ ಯಜ್ಞವನ್ನು ಯಜ್ಞಾಯ ಆಚರತ, ಕೇವಲ ಯಜ್ಞ ಅಂತಲೇ ಮಾಡ್ತಾ ಇರುವಂತಹದ್ದು. ಅಲ್ಲಿ ನಾವು 3ನೇ ಅಧ್ಯಾಯದಲ್ಲಿ ಕರ್ಮ ಯಜ್ಞ ಆದ್ದರಿಂದ ಅದು ಕರ್ಮವನ್ನು ಮಾಡಿ ಅದನ್ನು ಯಜ್ಞದ ಮೂಲಕ ಅಂದರೆ ಅರ್ಪಣೆ ಮಾಡಿಕೊಂಡು ಸೇವಿಸಬೇಕು ಅಂತ. ಇದು ಜ್ಞಾನದಲ್ಲಿ ಬರುವಂತಹ ಯಜ್ಞ, ಕೇವಲ ಯಜ್ಞಾಯಾಚರತಃ ಕರ್ಮ ಅನ್ನೋದು ಸ್ಪಷ್ಟ. ಯಾಕೆ ಅಂದರೆ ನೋಡಿ, ಮುಂದಕ್ಕೆ ಸುಮಾರು 9-10 ಶ್ಲೋಕಗಳನ್ನು ನಾನೊಮ್ಮೆ ಉಲ್ಲೇಖ ಮಾಡಿ ಹೇಳಿಬಿಡ್ತೇನೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಸುಮಾರು 10 ಶ್ಲೋಕಗಳು ಇಲ್ಲಿ ಬಂದಿವೆ. ಯಜ್ಞ ಕರ್ಮ ಕೊನೆಯಲ್ಲಿ ಶ್ಲೋಕದಲ್ಲಿ ಅವರು ಹೇಳ್ತಾ ಇದ್ದಾರೆ, ಈ ಯಜ್ಞ ಅನ್ನೋದು ಕರ್ಮದಿಂದಲೇ ಬರ್ತಾ ಇರೋದು, ಬೇರೆ ಪ್ರಶ್ನೆಯೇ ಇಲ್ಲ. ಕರ್ಮಜಾನ್ ವಿಧಿ, ಬ್ರಹ್ಮಣ ಕರ್ಮಜಾನ್ ವಿಧಿ, ಕರ್ಮದಿಂದಲೇ. ನೋಡಿ, ಬಾಹ್ಯ ಕರ್ಮದ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾಯಿತು. ಈಗ ಇದು ಆಂತರಂಗಿಕವಾದಕ್ಕೆ ವಿಶೇಷವಾಗಿ ಬರ್ತಾ ಇರುವಂತಹದ್ದು. ಸುಮಾರು ಏವಂ ಬಹುವಿಧ ಯಜ್ಞ ಅಂತ ಹೇಳಿದ್ರು, ಅಲ್ಲೊಂದು ಲೆಕ್ಕ ನಾವು ತೆಗೆದುಕೊಂಡ್ರೆ ಅದನ್ನು ಪ್ರತಿಯೊಂದು ವಿವರಿಸ್ಲಿಕ್ಕೆ ನಾನು ಹೋಗುವುದಿಲ್ಲ. ಯಾಕೆ ಅಂತದರೊಳಗೆ ಈ ಪ್ರಾಣಾಯಾಮ ಯಜ್ಞ ಎಲ್ಲ ಉಂಟಲ್ಲ, ಅದು ಗುರುಮುಖೇನ ಯೋಗವನ್ನು ಕಲಿತುಕೊಂಡೇ ನಡೆಸಬೇಕಾಗಿರೋದರಿಂದ ಅದು ಒಂದು ಹೇಳಿದರೆ ಒಂದಾಗ್ಬೋದು. ಪ್ರಧಾನವಾಗಿ ನೋಡಿ, ಇಲ್ಲಿ 12 ಯಜ್ಞಗಳನ್ನು ಹೇಳಿದ್ದಾರೆ. 13 ಅಂತೂ ಇಟ್ಕೊಳ್ಬೋದು, ಮತ್ತು ಬೇರೆ ಬೇರೆ ಸೂಕ್ಷ್ಮವಾಗಿ ಏವಂ ಬಹುವಿಧ ಯಜ್ಞ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಆ 12 ಯಜ್ಞಗಳನ್ನು ನಾನಿಲ್ಲಿ ಒಮ್ಮೆ ಅದರ ಸಂಖ್ಯೆಯನ್ನು ವಿವರ ಅಂತ ಹೇಳಿಬಿಡ್ತೇನೆ. ದೈವಯಜ್ಞ, ಬ್ರಹ್ಮಾಗ್ನಿ ಯಜ್ಞ, ಇಂದ್ರಿಯ ಸಂಯಮ ಯಜ್ಞ, ಇಂದ್ರಿಯಾಗ್ನಿ ಯಜ್ಞ, ಆತ್ಮಸಂಯಮ ಯಜ್ಞ, ದ್ರವ್ಯ ಯಜ್ಞ, ಹಾಗೆಯೇ ತಪೋಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ಯಜ್ಞ, ಮತ್ತು
ಜ್ಞಾನಯಜ್ಞ. ಈ ಜ್ಞಾನಯಜ್ಞ ಅಂತ ಹೇಳೋದಕ್ಕೆ ಮತ್ತೆ ಮುಂದಕ್ಕೆ 3 ಕಡೆಗೂ ಬಂದಿದೆ, ಅದನ್ನು ಮತ್ತೆ ವಿವರಿಸ್ತೇನೆ ನಾನು. ಪ್ರಾಣಾಯಾಮ ಯಜ್ಞ ಮತ್ತು ಪ್ರಾಣಯಜ್ಞ. ನೋಡಿ, ಪ್ರಾಣಾಯಾಮ ಯಜ್ಞ ಬೇರೆ, ಪ್ರಾಣಯಜ್ಞ ಬೇರೆ. ಇಲ್ಲಿ ಒಟ್ಟು 12 ಯಜ್ಞಗಳನ್ನು ಅವನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ. ಅದನ್ನು ಸಂಕ್ಷಿಪ್ತವಾಗಿ ನಾವಿಲ್ಲಿ ಹೇಳಬೇಕು ಅಂತಂದರೆ, ಇಲ್ಲಿ ದೈವಯಜ್ಞ. ದೈವಯಜ್ಞ ಅಂತಂದರೆ ದೇವತೆಗಳನ್ನು ಪೂಜಿಸೋದು. ದೇವತೆಗಳನ್ನು ಪೂಜಿಸೋದು ಅಂತ ಹೇಳೋದಕ್ಕೆ ಅದರೊಳಗೆ ಪಿತೃಯಜ್ಞವೂ ಬಂತು. ದೇವಾದಿಗಳು, ದೇವಾದಿ ಅಂಥೇಳಿ ಶಾಂಕರ ಭಾಷ್ಯದಲ್ಲೂ ಕೂಡ ಇದೆ. ದೇವತೆಗಳನ್ನು ಯಾವ್ಯಾವ ಕರ್ಮಕ್ಕೆ ಅಥವಾ ಯಾವ್ಯಾವ ಶಕ್ತಿಯನ್ನು ಪಡೆದುಕೊಳ್ಳಿಕ್ಕೆ, ಯಾವ ಸಹಾಯವನ್ನು ನಮ್ಮ ಜೀವನವನ್ನು ನಡೆಸಲಿಕ್ಕೆ ಪಡಿಬೇಕೋ ಅದಕ್ಕಾಗಿ ನಿಶ್ಚಿತವಾದ ಬೇರೆ ಬೇರೆ ದೇವತೆಗಳಿವೆ. 33 ಕೋಟಿ ದೇವತೆಗಳು ಅಂತಂದರೆ ಅಲ್ಲಿ 33 ದೇವತೆಗಳಿಗೆ ಅಂತ ತೆಗೆದುಕೊಂಡರೂ ಕೂಡ 33 ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರ್ತದೆ. ಅವ್ರ ಸಂಖ್ಯೆಯನ್ನು ಕೂಡ ಹೇಳಿದ್ದಾರೆ. ಅದೆಲ್ಲ ಒಳಗಡೆಯ ದೇವತೆಗಳು, ಹೊರಗಡೆಯ ದೇವತೆಗಳಲ್ಲ. ಆದರೆ ಒಳಗಡೆಯಿಂದಲೇ ನಾವು ತಪಶಕ್ತಿಯಿಂದ ಅದನ್ನು ಜಪಿಸಿಕೊಂಡು ಮತ್ತೆ ನಮ್ಮ ಪ್ರಾಣದ ಮೂಲಕ ಆ ದೇವತೆಯನ್ನು ಮೂರ್ತಿಯಲ್ಲಿಯೋ ಅಥವಾ ಸಂಕೇತದಲ್ಲಿಯೋ ಪ್ರತೀಕದಲ್ಲಿಯೋ ಆವಾಹನೆ ಮಾಡಿ ನಾವು ಪೂಜಿಸಿ ಆರಾಧಿಸ್ತೇವೆ. ನಿಜವಾಗಿ ಅಲ್ಲಿಂದ ಎಲ್ಲಿಂದೋ ಬರುವುದಿಲ್ಲ, ಅದು ಇಲ್ಲಿಂದಲೇ ನಮ್ಮ ಆತ್ಮದಿಂದಲೇ ಮನೋಬುದ್ಧಿ ಅಹಂಕಾರ ಚಿತ್ತಗಳನ್ನು ನಿಗ್ರಹಿಸಿಕೊಂಡು ಆ ದೇವತೆಗಳನ್ನು ನಾವು ಜಪಿಸಿಕೊಂಡು ಆ ಜಪವನ್ನು ಪ್ರಾಣಶಕ್ತಿಯಲ್ಲಿ ತುಂಬಿಕೊಂಡು ಹೊರಗಡೆಗೆ ಶ್ಲೋಕದ ವಾಕ್ ರೂಪದಲ್ಲಿ ನಾವು ಆಹ್ವಾನಿಸುವಂಥದ್ದು. ಹಾಗೆ ಈ ದೈವಯಜ್ಞ, ಪಿತೃಯಜ್ಞ, ಎಲ್ಲ ದೇವತೆಗಳ ಯಜ್ಞವನ್ನು. ಮತ್ತು ಬ್ರಹ್ಮಾಗ್ನಿ ಯಜ್ಞ ಅಂತೂ ಕೂಡ ಇದೆ. ಬ್ರಹ್ಮ ಅಂದರೆ ವೇದವೇ, ಮಂತ್ರಗಳಿಂದ ಅಗ್ನಿಯಲ್ಲಿ ಆವಾಹನೆ ಮಾಡಿ ಮಾಡುವಂತಹ ಯಜ್ಞ. ಇಂದ್ರಿಯ ಸಂಯಮ ಯಜ್ಞ, ಪಂಚೇಂದ್ರಿಯಗಳನ್ನು ಅಂದರೆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳನ್ನೆಲ್ಲ ಅದನ್ನು ನಾವು ನಿಯಂತ್ರಿಸಿಕೊಂಡು ಯಜ್ಞ ಮಾಡುವಂಥದ್ದು. ಯಜ್ಞ ಮಾಡೋದು ಅಂದ್ರೇನು? ಒಳಗಡೆನೇ ಅವುಗಳಿಗೆ ಆಹುತಿಯನ್ನು ಕೊಡ್ತಾ ಇರುವಂಥದ್ದು. ಹಾಗೆಯೇ ಇಂದ್ರಿಯ ಸಂಯಮ ಮಾಡೋದು ಬೇರೆ, ಮತ್ತು ಇಂದ್ರಿಯ ಯಜ್ಞ ಅಂತ ಮಾಡೋದು ಬೇರೆ. ಮತ್ತು ಸಂಯಮ ಯಜ್ಞ ಅಂತ ಮನಸ್ಸನ್ನು ಸಂಯಮಗೊಳಿಸಿ ಎಲ್ಲ ಆಹುತಿ. ಅಂದರೆ ಯಜ್ಞ ಹೇಳಿ ಯಾಕೆ ಹೇಳ್ತಾರೆ ಮತ್ತೆ ಅಂತಂದರೆ, ಆಗಿನ ಕಾಲದಲ್ಲಂತೂ ಎಲ್ಲ ಕಡೆಗೆ ಯಜ್ಞ ಮಾಡ್ತಾ ಇದ್ರು. ಎಲ್ಲಿ ಹೋದರೂ ಎಲ್ಲ ಕುಟೀರಗಳಲ್ಲಿಯೂ ತಪೋಭೂಮಿಗಳಲ್ಲೆಲ್ಲ ಯಜ್ಞಗಳು ನಡೀತಾನೆ ಇತ್ತು. ಅದು ಹೇಳಿದರೆ ಅರ್ಥ ಆಗ್ತದೆ ಅಂತ ಹಾಗೆ ಹೇಳಿದ್ದಾರೆ. ಈಗಿನವರಿಗೆ ಅದು ಕಷ್ಟ ಆಗ್ಬೋದು. ಹಾಗಾಗಿ ಈಗ ಕೇವಲ ತ್ಯಾಗ ಅಂತ ಇಟ್ಕೊಂಡು ಬಿಡುವ. ತ್ಯಾಗ ಅಂತ ಮಾಡುವ. ಯಜ್ಞ ಅಂದರೆ ಯಜನ, ಕೊಡುವಂತಹದ್ದು. ಪ್ರತಿಯೊಂದನ್ನು ಯಜ್ಞ ರೂಪದಲ್ಲಿ ನೀನು ಮಾಡು ಅಂತ ಹೇಳಿದ್ರು. ತ್ಯಾಗ ಮಾಡು ನೀನು ಅಂತ. ತ್ಯಾಗ ಮಾಡೋದು ಅಂದರೆ ಯಾವ ರೀತಿಯಾಗಿ ತ್ಯಾಗ ಮಾಡೋದು? ತ್ಯಾಗ ಮಾಡೋದು ಇದೆ ಅಂದರೆ ಯಜ್ಞ ಮತ್ತು ದಾನ ಮಾಡೋದು ಬೇರೆ. ಯಜ್ಞ ಮಾಡೋದು ಕರ್ಮದಲ್ಲಾಯಿತು, ದಾನ ಮಾಡೋದು ಅದು ಇನ್ನೊಂದು ರೀತಿಯಿಂದ ವಿಶಿಷ್ಟವಾಗಿ ನಾನಾ ರೀತಿಯ ದಾನಗಳನ್ನೆಲ್ಲ ಹೇಳಿದ್ದಾರೆ. ಆ ದಾನ ಮಾಡೋದು ಅಂತಾಯಿತು. ಮತ್ತು ತಪಶ್ಚರ್ಯ, ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿಕೊಂಡು ಮತ್ತೆ ಯಾವುದೋ ಒಂದು ಶಕ್ತಿಯನ್ನು, ದೇವತೆಯನ್ನು ಜಪಿಸ್ತಾ ಇರೋದು, ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ. ಇದು 3 ಸನ್ಯಾಸಿಯೂ ಮಾಡಬೇಕಾದ್ದು ಅಂತ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಯಜ್ಞೋ ದಾನ ತಪಃ ಕರ್ಮ ಅಂತ, ಅತ್ಯಾಜ್ಯಂ ಕಾರ್ಯಮೇವ ತತ್ ಅಂತ ಹೇಳಿದೆ. ಇಲ್ಲಿ ವಿಶೇಷವಾಗಿ ನಾವು ನೋಡಬೇಕಾದ್ದು ಈ ದ್ರವ್ಯ ಯಜ್ಞವನ್ನು. ಈ ದ್ರವ್ಯ ಯಜ್ಞ ಅಂದರೆ ಏನು? ಇಲ್ಲಿ ದ್ರವ್ಯಯಜ್ಞ ಅಂದರೆ ಮತ್ತೆ ಅಲ್ಲಿ ನಮ್ಮ ಫಲವನ್ನು ನಿರೀಕ್ಷಿಸಿಕೊಂಡು ಫಲಕ್ಕಾಗಿ ಮಾಡುವಂತಹ ಯಜ್ಞ ಅಲ್ಲ ಇಲ್ಲಿ ದ್ರವ್ಯಯಜ್ಞ. ಇಲ್ಲಿ ದಾನ ಒಂದು ಲೆಕ್ಕದಲ್ಲಿ, ಇನ್ನೊಂದು ತ್ಯಾಗ ಇನ್ನೊಂದು ಲೆಕ್ಕದಲ್ಲಿ. ಈಗ ಸಾರ್ವಜನಿಕವಾಗಿ ಬಾವಿ ತೋಡ್ಕೊಡೋದು ಅಥವಾ ಕೆರೆ ಕಟ್ಟಿಕೊಡೋದು, ನೀರಿನಲ್ಲಿ ಕಾಲುವೆಯನ್ನು ಹರಿಸೋದು, ದೇವಾಲಯವನ್ನು ನಿರ್ಮಾಣ ಮಾಡೋದು, ಯಜ್ಞಶಾಲೆಯನ್ನು ನಿರ್ಮಾಣ ಮಾಡೋದು, ಇದೆಲ್ಲ ಈ ದ್ರವ್ಯ ಯಜ್ಞದಲ್ಲಿ ಕೂಡ ಬರ್ತದೆ. ನಮ್ಮ ದ್ರವ್ಯ ನಾವೇನು ಗಳಿಸಿದೀವೋ ಅದನ್ನು ತ್ಯಜಿಸುವಂತಹದ್ದು. ಈ ಸಾರ್ವಜನಿಕ ಉಪಯೋಗಕ್ಕಾಗಿ, ಸತ್ಕರ್ಮಕ್ಕಾಗಿ ಉಪಯೋಗಿಸ್ಲಿಕ್ಕಾಗಿ ಕೊಡ್ತಾ ಇರುವಂತಹದ್ದು ದ್ರವ್ಯ ಯಜ್ಞ ಅಂತ. ಮತ್ತು ತಪೋಯಜ್ಞ, ಯೋಗಯಜ್ಞ ಅಂತೆಲ್ಲ ಇದೆ. ಇದು ಶ್ರೌತ ಸ್ಮಾರ್ತ ಕರ್ಮಗಳಲ್ಲೆಲ್ಲ ಬರ್ತದೆ. ಶ್ರೌತ ಅಂದರೆ ನೇರವಾಗಿ ವೈದಿಕ ಸಂಹಿತೆಯ ಪ್ರಕಾರ ನಡೆಸ್ತಾ ಇರೋದು. ಬ್ರಾಹ್ಮಣ ಮಂತ್ರಗಳಲ್ಲಿ, ಬ್ರಾಹ್ಮಣ ವಿಧಿಪೂರ್ವಕವಾಗಿ, ಬ್ರಾಹ್ಮಣ ಅಂದರೆ ಅದೊಂದು ಸಂಹಿತೆ, ಅದೊಂದು ಗ್ರಂಥ, ಅದನ್ನು ಆ ಮೂಲಕವಾಗಿ ಹೇಳ್ತಾ ಇರುವಂಥದ್ದು. ಮತ್ತು ಇನ್ನು ಸ್ಮಾರ್ತ ಅಂದರೆ ಈಗ ಶಾಂತಿ, ತುಷ್ಟಿ, ಪುಷ್ಟಿ ಕರ್ಮಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇರ್ತದೆಯಲ್ಲ, ಆ ರೀತಿಯಾದ ಸ್ಮಾರ್ತ ಕರ್ಮಗಳು ಅಂತ. ಹಾಗೆ ಪ್ರತ್ಯವಾಯು ದೋಷಗಳ ನಿವಾರಣೆಗಳಿಗಾಗಿಯೂ ಒಂದಷ್ಟು ಯಜ್ಞಗಳು ಅಂತ.
ಇದನ್ನು ಯಜ್ಞಗಳನ್ನು ಏನು ಹೊರಗಡೆ ಬಾಹ್ಯದಲ್ಲಿ ಏನು ಬೆಂಕಿಯನ್ನು ಉರಿಸಿ ಆಹ್ವಾನಿಸಿ ದೇವತೆಯನ್ನು ಮಾಡಬೇಕು ಅಂತಲ್ಲ, ಒಳಗಡೆನೇ ಮಾಡ್ತಾ ಇರೋದು ತಪಸ್ಸಿನ ಮೂಲಕ ಯಜ್ಞ, ಯೋಗ ಯಜ್ಞ. ಹಾಗಾಗಿ ನಾನು ಇದು ಆಂತರಂಗಿಕ ಅಂತ ಹೇಳ್ತಾ ಇದ್ದೆ. ನಿರಾಹಾರವಾಗಿರ್ಬೋದು, ಯೋಗ ಯಜ್ಞ, ಸ್ವಾಧ್ಯಾಯ ಯಜ್ಞ, ಇದಕ್ಕೆಲ್ಲವೂ ಯತಯ ಸಂಶಿತ ವ್ರತಾಹ ಅಂತ ಹೇಳಿದ್ದಾನೆ. ಸಂಶಿತ ಅಂದರೆ ಕಠಿಣವಾಗಿರೋದು. ಪ್ರಶಂಸೆ ಮಾಡಿದ್ದಾರೆ, ಈ ಜ್ಞಾನ ದೊಡ್ಡ ಪ್ರಶಂಸೆ ಮಾಡಿದ್ದಾನೆ ಅವನು. ಜ್ಞಾನಾಗ್ನಿ ದಗ್ಧ, ಎಲ್ಲ ಕರ್ಮಗಳು ಜ್ಞಾನವೆಂಬ ಅಗ್ನಿಯಲ್ಲಿ ದಹನವಾಗಿ ಸುಟ್ಟು ಭಸ್ಮವಾಗಿ ಹೋಗ್ತೇವೆ ಅಂತ. ಆದರೆ ಅದನ್ನು ಪಡಿಬೇಕಿದ್ರೆ ಎಷ್ಟು ಕಷ್ಟ, ಅದು ಶ್ರೇಷ್ಠ ಹೌದು, ಕಠಿಣ. ಕೈಲಾಸವನ್ನು ಪರ್ವತವನ್ನು ಸುತ್ತ ತಿರುಗಿರುವುದು ಅಷ್ಟೇ ಹೊರತು ಅದನ್ನು ಹತ್ತಿ ಹೋಗಿ ನೋಡಿದವರು ಇವತ್ತು ಯಾರೂ ಇಲ್ಲ. ತುಂಬ ಪ್ರಯತ್ನ ಮಾಡಿದ್ದಾರೆ, ಆದರೆ ಎಲ್ಲರೂ ವಿಫಲ ಆಗಿದ್ದಾರೆ, ಅದನ್ನು ನೋಡ್ಬೋದು. ಹಾಗೆ ಯೋಗ ಯಜ್ಞ ಅಂತಂದರೆ ಅಷ್ಟಾಂಗ ಯೋಗ, ಪಾತಂಜಲ ಯೋಗ ಸೂತ್ರ ಎಲ್ಲ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಯೋಗ ಯಜ್ಞ. ಅಲ್ಲಿಯೂ ಕೂಡ ಆಂತರಿಕ, ಮಾನಸಿಕ, ಶಾರೀರಿಕ ಎಲ್ಲ ಇದೆ. ಯೋಗ ವಾಸಿಷ್ಠವೂ ಕೂಡ ಇದೆ. ಹಾಗಾಗಿ ಪ್ರತ್ಯೇಕವಾಗಿ ಅಲ್ಲಿ ಯಜ್ಞವನ್ನು ಮಾಡೋದು, ತಿಳಿಸೋದು ಕೂಡ ಅದೊಂದು ಯಜ್ಞ ರೀತಿಯಿಂದ ಮಾಡಬೇಕು ಅಂತ ನೋಡಿ. ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತೆಲ್ಲ ಇದೆ ಅಲ್ಲೆಲ್ಲ. ಅಷ್ಟಾಂಗದಲ್ಲಿ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇವು ಯಮಗಳು. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ನಿಯಮಗಳು, ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಇದೆಲ್ಲ ಇದೆ. ಈಗ ಹೇಳಿದ್ನಲ್ಲ, ಕೊನೆಯದಾಗಿ ಬರ್ತಾ ಇರುವಂತಹದ್ದು ಧಾರಣ, ಧ್ಯಾನ, ಸಮಾಧಿ, ಇದೆಲ್ಲ ಬರ್ತಾ ಇದೆ. ಹಾಗೆಯೇ ಸ್ವಾಧ್ಯಾಯ ಯಜ್ಞ ಅಂತಿದೆ. ಸ್ವಾಧ್ಯಾಯ ಅಂತಂದರೆ ವೇದವನ್ನು ಒಬ್ಬ ಬ್ರಹ್ಮಚರ್ಯ ಮಾಡಬೇಕಿದ್ರೆ ಅಧ್ಯಯನ ಮಾಡಿರ್ತಾನೆ ಅವನು ಪ್ರತಿ ದಿವಸ ಅದು ಓದಿ ಮುಗೀತು ಅಂತಿಲ್ಲ. ಮತ್ತೆ ಮತ್ತೆ ಪ್ರತಿ ಸಲ ಅವನ ಯಾವ ವೇದ ಶಾಖೆ ಇದೆಯೋ ಅದನ್ನು ಒಂದೊಂದು ಅನುವಾಕವನ್ನು, ಒಂದೊಂದು ಅಷ್ಟಕವನ್ನು, ಒಂದೊಂದನ್ನು ಪ್ರತಿ ದಿವಸ ಅವನು ಪಠನ ಮಾಡಬೇಕು. ಅವನ ಸಂಧ್ಯಾವಂದನಾದಿ ಕ್ರಮಗಳನ್ನೆಲ್ಲ ಮುಗಿಸ್ಮೇಲೆ ಅದಕ್ಕೆ ಸ್ವಾಧ್ಯಾಯ. ಸಾಮಾನ್ಯ ಅರ್ಥ ಈಗ ಸ್ಟಡೀಸು, ಡೈಲಿ ಸ್ಟಡಿ ಅಂತ ಹೇಳ್ತೇವೆ ನಾವು. ಒಬ್ಬ ವಿದ್ಯಾರ್ಥಿ ಇದ್ದರೂ ಕೂಡ ಆವತ್ತು ಏನು ಕಲಿಸಿದ್ದಾರೆ ಅದನ್ನು ಸಂಜೆ ಬಂದು ಪುನಃ ಅದನ್ನು ಸ್ಮರಣೆ ಮಾಡ್ಕೊಳ್ಬೇಕು, ಅಧ್ಯಯನ ಮಾಡೋದು. ಅದಕ್ಕೆ ಸ್ವಾಧ್ಯಾಯ ಯಜ್ಞ ಅಂತ ಹೇಳ್ತಾ ಇರೋದು. ಮತ್ತು ಜ್ಞಾನಯಜ್ಞ ಅಂತ ಹೇಳ್ತಾರೆ. ಈ ಜ್ಞಾನಯಜ್ಞ ಅಂತ ಹೇಳೋದು ನೋಡಿ, 4ನೇ ಅಧ್ಯಾಯದಲ್ಲಿ ಅಲ್ಲಿಯೇ 2 ಸಲ ಬಂದಿದೆ. ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಅಂತ ಬಂದಿದೆ. ಮತ್ತು 33ನೇ ಶ್ಲೋಕದಲ್ಲಿ ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ ಜ್ಞಾನಯಜ್ಞ ಪರಂತಪ, ಆ ಜ್ಞಾನಯಜ್ಞವನ್ನು ಹೊಗಳಲಿಕ್ಕಾಗಿ ಅಲ್ಲಿ ಜ್ಞಾನಯಜ್ಞ ಅಂತ ಬಂದಿದೆ. ಮತ್ತು ಹಾಗೆಯೇ 9ನೇ ಅಧ್ಯಾಯದಲ್ಲೂ ಕೂಡ ಈ ಜ್ಞಾನಯಜ್ಞಕ್ಕೆ ಸಂಬಂಧಪಟ್ಟು ಬಂದಿದೆ. ಇಲ್ಲೂ ನೋಡಿ, ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಇನ್ನು ಕೆಲವರು ಜ್ಞಾನಯಜ್ಞದಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇದೆಲ್ಲ ಬ್ರಹ್ಮಜ್ಞಾನ ಯಜ್ಞಕ್ಕೆ ಸಂಬಂಧಪಟ್ಟು ಬರ್ತಾ ಇರುವಂತಹದ್ದು. ಇದು 9ನೇ ಅಧ್ಯಾಯದ 15ನೇ ಶ್ಲೋಕ. ಹಾಗೆಯೇ ಇದೇ ಜ್ಞಾನಯಜ್ಞ ಅಂತ ಹೇಳುವ ಪದ 18ನೇ ಅಧ್ಯಾಯದಲ್ಲಿ ಕೊನೆಗೆ ಹೇಳ್ತಾನೆ ಅವನು. ಬಹುಶಃ 70ನೇ ಶ್ಲೋಕ. ಅಧ್ಯೇಷ್ಯೇತೆ ಚ ಇಮಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿ. ಇಷ್ಟೆಲ್ಲ ಆಧ್ಯಾತ್ಮ ಯಜ್ಞಗಳದ್ರ ಬಗ್ಗೆ, ಬೇರೆ ಬೇರೆ ಯೋಗ ಯಜ್ಞಗಳ ಬಗ್ಗೆ ಎಲ್ಲ ಹೇಳಿ ಕೊನೆಗೆ ಅವನೇನು ಹೇಳ್ತಾನೆ, ಅಧ್ಯೇಷ್ಯೇತೆ ಚ ಇಮಂ ಧರ್ಮ್ಯಂ ಆವಯೋ ಸಂವಾದಂ. ಕೃಷ್ಣಾರ್ಜುನರ ಈ ನಮ್ಮ ಸಂವಾದವೇನಿದೆ ಭಗವದ್ಗೀತೆಯಲ್ಲಿದೆ, ಇದನ್ನು ಅಧ್ಯಯನ ಮಾಡುವಂಥದ್ದು, ಅದು ಕೂಡ ಜ್ಞಾನಯಜ್ಞ ಅಂತ. ಹಾಗಾಗಿ ನಾವೇನು ನಡೆಸ್ತಾ ಇದ್ದೇವೆ, ನೀವೇನು ಕೇಳ್ತಾ ಇದ್ದೀರಿ, ಇದು ಜ್ಞಾನಯಜ್ಞ. ಅಧ್ಯಯನ, ಪಾಠ, ಪಠನ ಇವು ಎಲ್ಲವೂ ಕೂಡ ಜ್ಞಾನಯಜ್ಞ ಅಂತ ಭಗವಂತ ಸ್ಪಷ್ಟವಾಗಿ 18ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಮತ್ತೆ ಅದನ್ನು ತಿಳ್ಕೊಳ್ಳಿಕ್ಕೆ ಹೋದಾಗ ತುಂಬ ಖುಷಿ ಆಗ್ತದೆ. ನಾವು ಅದನ್ನು ಸ್ವೀಕಾರ ಮಾಡಬೇಕು. ಯಜ್ಞಶಿಷ್ಟಾಮೃತ ಶಿತು ನೋಡಿ, ಇಲ್ಲಿ ಯಜ್ಞಶಿಷ್ಟ ಅಮೃತ ಅಂತ ಹೇಳಿದ್ದಾನೆ. ಯಜ್ಞಶಿಷ್ಟ ಅಲ್ಲಿ ಭುಂಜ, ಅಲ್ಲಿ ತಿನ್ನೋದು, ಅಲ್ಲಿ ಕರ್ಮಕ್ಕೆ ಸಂಬಂಧಪಟ್ಟು. ಇಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟು ಅಂತ ಬಂದಾಗ ಒಳಗಡೆ ಏನು ಅಂತರ್ಯಜ್ಞಗಳೆಲ್ಲ ಇದೆ, ಇದು ಅಂತರ್ಯಜ್ಞ ಅಂತ. ಈ ಅಂತರ್ಯಜ್ಞಗಳಿಂದ ಆ ಒಳಗಡೆಗೆ ಒಂದು ಅಮೃತವನ್ನು ಸಿಗ್ತದೆ ಅಂತ. ಉದಾಹರಣೆಗೆ ನೋಡಿ, ಈ ಒಂದು ಯೋಗದಲ್ಲಿ ಒಂದಷ್ಟು ಬರ್ತದೆ, ಅದರೊಳಗೆ ನಾಲಿಗೆಯನ್ನು
ಈ ನಾಲಿಗೆಯ ತುದಿಯನ್ನು ಕಿರುನಾಲಿಗೆಯ ಹತ್ರ ತಗೊಳ್ಳುವಂತ ಹೋಗೋದು ಒಂದು ಯೋಗ, ಸೂಕ್ಷ್ಮವಾದದ್ದಕ್ಕೆ ಹೆಸರಿದೆ, ನನಗೆ ಮರೆತು ಹೋಗಿದೆ. ಅದರ ಒಳಗಡೆ ಹೋದರೆ ಅಲ್ಲಿ ಒಂದು ದ್ರವ ಸ್ರವಿಸ್ತದೆ ಅಂತೆ, ಅದು ಅಮೃತ ಸಮಾನ ಅಂತ ಹೇಳ್ತಾರೆ ಅವರು. ಸೊ ಆ ರೀತಿಯಾಗಿ ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲ ಯಜ್ಞಗಳ ಬಗ್ಗೆ ವಿವರವಾಗಿ ಹೇಳ್ತಾರೆ. ಒಂದು ಸ್ವಲ್ಪದಲ್ಲಿ ನಾನು ಮುಗಿಸ್ತೇನೆ ಈಗ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ. ನೋಡಿ, ಅಂತರ್ಯಜ್ಞ ಅಂತ ಯಾಕೆ ಹೇಳಿದೆ ಅಂತಂದರೆ, ಅಗ್ನಿಯೂ ಬ್ರಹ್ಮ, ನಾನೇನು ಅರ್ಪಣೆ ಮಾಡ್ತಾ ಇದ್ದೇನೋ ಅದು ಬ್ರಹ್ಮ, ಮತ್ತು ಎಲ್ಲಿ ನೀನು ಹವಿಸ್ಸನ್ನು ಕೊಟ್ಟಾಗ ಅದು ಹೂತ ಆಗ್ತದೆ ಅದು ಬ್ರಹ್ಮ. ಬ್ರಹ್ಮೈವ ತೇನ ಗಂತವ್ಯಂ, ಪ್ರತಿಯೊಂದು ಬ್ರಹ್ಮೇ ಏವ ಗಂತವ್ಯಂ, ಬ್ರಹ್ಮದಲ್ಲಿಯೇ ಹೋಗಿ ಲೀನ ಆಗುವಂತಹದ್ದು. ಬ್ರಹ್ಮ ಕರ್ಮ ಸಮಾಧಿ. ಹಾಗೆ ಈ ಕರ್ಮಗಳೆಲ್ಲವೂ ಬ್ರಹ್ಮ, ಬ್ರಹ್ಮ ಅಂದರೆ ಒಂದು ರೀತಿಯಲ್ಲಿ ಯಜ್ಞ ಅಂತ, ಅದು ಸಮಾಧಿ ಒಟ್ಟಿಗೆ ನೆಲೆಗೊಳ್ತಾ ಇರುವಂತಹದ್ದು ಅಂತ ಸಾಮಾನ್ಯ ಅರ್ಥವನ್ನು ನಾನು ಇದರೊಳಗೆ ಹೇಳಿದ್ದೇನೆ. ಮತ್ತು ಇದನ್ನು ವಿವರಿಸಲಿಕ್ಕಾಗಿ ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಅಂತ ಈ ಎಲ್ಲ 8-9 ಶ್ಲೋಕದಲ್ಲಿ ಈ ಜ್ಞಾನಯೋಗ ಅಥವಾ ಜ್ಞಾನ ಕರ್ಮ ಸನ್ಯಾಸ ಯೋಗದಲ್ಲಿ ಬರ್ತಾ ಇರುವಂತಹದ್ದು ಏನು ಅಂತ ಕೇಳಿದರೆ, ಇದು ಯೋಗಿಗಳು ಉಪಾಸನೆ ಮಾಡುವಂತಹದ್ದು, ಕರ್ಮಯೋಗಿಗಳು ಮಾಡೋದು ಅಂತ ಅಲ್ಲ. ಆದರೆ ನಿಷೇಧ ಇಲ್ಲ. ಆದರೆ ಕರ್ಮಯೋಗ ಮಾಡ್ತಾ ಇದ್ದ ಹಾಗೆ ಆಂತರಿಕವಾಗಿ ಹೋಗಿ ಸ್ಥಿತ ಬರ್ತಾ ಇದ್ದಾಗ ಇದು ಪ್ರಾರಂಭ ಆಗ್ತಾ ಹೋಗ್ತದೆ. ಇದು ಪ್ರಾರಂಭ ಆಗಿ ಹೋಗಿ ಜ್ಞಾನ ಅಂತ ಹೇಳಿದ್ರೆ ಜ್ಞಾನ ಒಂದು ದಿವಸ ಏಕದಮ್ ಬೆಳಕಾಗಿ ಬಿಡೋದಿಲ್ಲ. ಸೂರ್ಯನೂ ಕೂಡ ಏಕದಮ್ 12 ಗಂಟೆಯ ಬಿಸಿಲಲ್ಲಿ ಬೆಳಗ್ಗೆ 6 ಗಂಟೆಗೆ ಇರ್ತದೆಯಾ? ಇಲ್ಲ. ಆ ಶಾಖ ಅದು ಪ್ರಖರ ಆಗ್ತಾ ಹೋಗಬೇಕಿದ್ರೆ ನಿಯಮಿತವಾದ ಒಂದು ಕಾಲ ಬೇಕಾಗ್ತದೆ. ಹೌದು, ಉಷಃಕಾಲ ಆಗಬೇಕು ಮೊದಲು. ಅದಕ್ಕಿಂತ ಮೊದಲು ಬ್ರಹ್ಮಕಾಲ ಅಂತಲೇ ಹೆಸರು. ಆ ರೀತಿಯಾಗಿ ಬರ್ತಾ ಇರಬೇಕು. ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ನಂತರ ಅದು ಉಷಃಕಾಲ ಅಂತ ಬರ್ತದೆ, ನಂತರ ಉದಯಕಾಲ ಅಂತ ಬರ್ತದೆ, ನಂತರ ಅದು ಕಿರಣಗಳು ಅಂತ, ಸೂರ್ಯೋದಯ ನಂತರ ಕಿರಣಗಳು ಅಂತ ಬರ್ತದೆ, ನಂತರ ಪ್ರಖರವಾಗಿ ಕಿರಣಗಳು ಅಂತ ಬರ್ತದೆ. ಹಾಗೆ ಆ ರೀತಿಯಾಗಿ ಆಗಿ ಕರ್ಮ ಮಾಡ್ತಾ ಇರುವವನು ಕರ್ಮಯೋಗಕ್ಕೆ ಹೋಗಬೇಕು. ಕರ್ಮಯೋಗ ಮಾಡ್ತಾ ಇರುವಂಥವನು ಅಷ್ಟಾಗಿ ತನ್ನಿಂತಾನೇ ಅದರೊಳಗೆ ಪಳಗಿದರೆ ಅವನಿಗೆ ಗೊತ್ತಾಗದೆ ಹೋದ ಹಾಗೆ ಅವನು ಜ್ಞಾನಯೋಗಕ್ಕೆ ಹೋಗಿರ್ತಾನೆ. ಹಾಗೆ ಜ್ಞಾನಕ್ಕೆ ಹೋದಾಗ ಅದು ವಿಶೇಷ. ಅದು ಇನ್ನೊಂದು ಸಂಚಿಕೆಯಲ್ಲಿ ನಾವು ತೆಗೆದುಕೊಳ್ಳುವ ಈ 12 ವಿಧವಾದ ಯಜ್ಞಗಳು ಉಂಟಲ್ಲ, ಇದರೊಳಗೆ ನೋಡಿ, ಜ್ಞಾನಯಜ್ಞ ಅಂತ 4 ಕಡೆಗೆ ಇದು ಭಗವದ್ಗೀತೆಯಲ್ಲಿ ಬಂದಿದೆ ಅಂತ ಹೇಳಿದೆ. 2 ಜ್ಞಾನಯಜ್ಞ ಅಂತ ಹೇಳೋದು, ಮೊದಲನೇದಾಗಿ ಈ ಸ್ವಾಧ್ಯಾಯ ವೇದಗಳನ್ನು ಪಠನ ಮಾಡುವಂತಹದ್ದು ಸ್ವಾಧ್ಯಾಯ ಯಜ್ಞ ಅಂತಾದರೆ, ಅದರ ಅರ್ಥ ಮತ್ತು ಒಳಗಡೆಯ ಅರ್ಥವನ್ನು ತಿಳ್ಕೊಳ್ಳಿಕ್ಕಾಗಿ ಮತ್ತೆ ಮತ್ತೆ ಅಧ್ಯಯನ ಮಾಡ್ತಾ ಇರೋದು ಉಂಟಲ್ಲ, ಅದು ಚಿಂತನೆ ಮಾಡ್ತಾ ಇರೋದು, ಅದು ಜ್ಞಾನಯಜ್ಞ ಅಂತ. ಹಾಗೆಯೇ ಮತ್ತೆ ಮುಂದಕ್ಕೆ ಹೋಗಬೇಕಿದ್ರೆ ಜ್ಞಾನಯಜ್ಞ ಅಂತ ಹೇಳಬೇಕಿದ್ರೆ ಜ್ಞಾನಕ್ಕಾಗಿ ಯಜ್ಞ, ಅದು ಅಂತರಯಜ್ಞ. ಇದು ಕರ್ಮಯಜ್ಞಕ್ಕೆ ಸಂಬಂಧಪಟ್ಟಿದ್ದಲ್ಲ. ಒಳಗಡೆನೇ ಯೋಗದ ಮೂಲಕ ಎಲ್ಲವನ್ನೂ ನಿಯಂತ್ರಣಗೊಳಿಸಿಕೊಂಡು ನಡೀತಾ ಇರೋದು, ಸುಲಭ ಅಲ್ಲ. ಹಾಗೆಯೇ ಕೃಷ್ಣನೇ ಹೇಳ್ಬಿಡ್ತೇನೆ, ಸಂಶಿತ ವ್ರತಃ ಅಂತ. ಸಂಶಿತ ಅಂದರೆ ಸಂಶಿತ ಅಂತಂದರೆ ಅತ್ಯಂತ ಪ್ರಶಂಸನೀಯ ಆದರೆ ಕಠಿಣವಾದ ವ್ರತವನ್ನು ಇವರು ಪಾಲನೆ ಮಾಡ್ತಾ ಇರ್ತಾರೆ, ಸುಲಭ ಅಲ್ಲ ಅಂತ. ಹಾಗಾಗಿ ಅವರನ್ನು ಮುಟ್ಟಿದರೆ ಅದು ಏನು ಎಲೆಕ್ಟ್ರಿಕ್ ಶಾಕ್ ಹೊಡಿತದೆ ಅಂತ ಹೇಳ್ತಾರಲ್ಲ, ಆ ರೀತಿಯಾದ ತಪಸ್ವಿಗಳ ಮೇಲ್ಮಟ್ಟಕ್ಕೆ ಅದು ಹೋಗ್ತಾ ಇರುವಂಥದ್ದು. ಈ ರೀತಿಯಾಗಿ 12 ವಿಧದ ಯಜ್ಞಗಳಲ್ಲಿಯೂ ತುಂಬ ವಿವರವಾಗಿ ಬರ್ತದೆ. ಅದರೊಳಗೆ 4 ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟೇ ಬರ್ತಾ ಇರೋ ಯಜ್ಞಗಳು. ಹಾಗಾಗಿ ಇದಕ್ಕೆ ವಿಶೇಷ ಪರಿಣಿತಿಗಳು ಬೇಕು. ನಾನು ಕೇವಲ ಸಂಗ್ರಹವಾಗಿ ಹೇಳ್ತಾ ಇದ್ದೇನೆ. ಅಲ್ಲಿಯೂ ಯಜ್ಞಶಿಷ್ಟ ಬಂದಿದೆ, ಅದು ಕರ್ಮಯಜ್ಞಕ್ಕೆ. ಇಲ್ಲೂ ಯಜ್ಞಶಿಷ್ಟ ಅಂತರಂಗಿಕವಾಗಿ ಬರ್ತಾ ಇರುವಂತಹ ಒಂದು ಅಮೃತಪಾನ ಮಾಡುವ ರೀತಿ. ಪಾನ ಅಂತಂದ್ರೆ ಇಲ್ಲಿ ಜಲಪಾನ ಅಲ್ಲ, ಇಲ್ಲಿ ಜ್ಞಾನಪಾನವನ್ನು ಮಾಡ್ತಾ ಇರುವಂತಹದ್ದು. ಹಾಗಾಗಿ ಅಂತರ್ಯಜ್ಞ. ಹೀಗೆ 2 ಭಾಗದಲ್ಲಿ ನಿಜವಾಗಿ 9ನೇ ಅಧ್ಯಾಯದಲ್ಲಿಯೂ ಸಂಚಿಕೆಯಲ್ಲೂ ಕೂಡ ಒಂದಷ್ಟು ಬಂದಿದೆ. ಈಗ 10, 11ರಲ್ಲೂ ಪೂರ್ಣವಾಗಿ ನಾವು ಯಜ್ಞದ ಬಗ್ಗೆ ಬಂದಿದೆ. ಈ ಯಜ್ಞದ ಬಗ್ಗೆ ಯಾರಿಗಾದರೂ ಮತ್ತೊಮ್ಮೆ ಸ್ವಲ್ಪ ಏನಾದರೂ ವಿವರಣೆ ಬೇಕು ಅಥವಾ ಸ್ಪಷ್ಟೀಕರಣ ಬೇಕು ಅಂತಂದರೆ ಮುಕ್ತವಾಗಿ ನಾವು ಹಂಚಿಕೊಳ್ಳೋಣ. ನಾನು ಹೇಳಿದ್ದು ಕಡಿಮೆ ಇದೆ, ಹೇಳಬೇಕಾದದ್ದು ತುಂಬ ದೊಡ್ಡವಾದ ಜ್ಞಾನ ರಾಶಿಯೇ ಇದೆ. ಹಾಗಾಗಿ ಇಷ್ಟನ್ನು ಈ ಜ್ಞಾನ, ಈ ಯಜ್ಞತತ್ವ, ಈ ಯಜ್ಞತತ್ವವನ್ನು ಒಂದು ಸಮೀಕ್ಷೆಯ ರೀತಿಯನ್ನು ಮಾಡಿ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಧನ್ಯವಾದಗಳು.
ಯಜ್ಞದ ಕುರಿತು ಕ್ಲುಪ್ತವಾಗಿ ತಿಳಿದುಕೊಂಡಿದ್ದೇವೆ. ಅದೇ ರೀತಿ ತಂದೆಯವರು ಹೇಳಿದಂತೆ ಏನೇ ಗೊಂದಲ ಇದ್ದರೂ ಮುಕ್ತವಾಗಿ ಕೇಳಬೇಕಾಗಿ ವಿನಂತಿ. ಇಲ್ಲಿಗೆ ಈ ಇಂದಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ವಂದನೆಗಳು. ನಮಸ್ತೆ.